ಸಂತ್ರಸ್ತನನ್ನ ಬೆಂಗಳೂರಿಗೆ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ವೈದ್ಯಕೀಯ ಪರೀಕ್ಷೆಗಾಗಿ ಬೆಂಗಳೂರಿನತ್ತ ಸಂತ್ರಸ್ತನನ್ನ ಪೊಲೀಸರು ಕರೆದುಕೊಂಡು ಬರುತ್ತಿದ್ದಾರೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಿಂದ ಬೆಂಗಳೂರಿಗೆ ಸಂತ್ರಸ್ತ ಯುವಕನನ್ನ ಪೊಲೀಸರು ಕರೆದುಕೊಂಡು ಬರುತ್ತಿದ್ದಾರೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸೋದಕ್ಕಾಗಿ. ಈ ಹಿನ್ನೆಲೆ ಸಂತ್ರಸ್ತನನ್ನ ಪೊಲೀಸರು ಕರೆದುಕೊಂಡು ಬರುತ್ತಿದ್ದಾರೆ. ಸೂರಜ್ ವಿರುದ್ಧ ಅಧಿಕೃತ ದೂರು ನೀಡಲು ಬಂದಿದ್ದ ಸಂತ್ರಸ್ತ ಆತನನ್ನ ಈಗ ಬೆಂಗಳೂರಿಗೆ ಕರೆದುಕೊಂಡು ಬಂದು ವೈದ್ಯಕೀಯ ತಪಾಸಣೆ ಎಲ್ಲ ಆಗಬೇಕು, ಈ ದೃಷ್ಟಿಯಿಂದ ಕರೆದುಕೊಂಡು ಬರ್ತಾ ಇದ್ದಾರೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ದಿವಿತ್. ಈಗ ಸೂರಜ್ ರೇವಣ್ಣ ಅವರ ಮುಂದೆ ಏನೇನು ಅವಕಾಶಗಳಿದ್ದಾವೆ, ಮತ್ತು ಈ ಸಂತ್ರಸ್ತನನ್ನು ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇರೋದು ಇದು ತನಿಖೆಯ ಮುಂದುವರೆದು ಹಂತವ ಹೇಗೆ ಅಂತ ದಿವಿತ್? ಎಸ್, ಖಂಡಿತವಾಗ್ಲೂ ರಂಜಿತ್, ಇದಂತೂ ಅಂದರೆ ಬೆಂಗಳೂರಿಗೆ ಆತನನ್ನು ಮೆಡಿಕಲ್ ಚೆಕಪ್ ಮಾಡೋಕ್ಕೆ ಏನು ಕರೆದುಕೊಂಡು ಹೋಗ್ತಿದ್ದಾರೆ ಅದು ತನಿಖೆಯ ಮುಂದುವರೆದ ಹಂತ. ಮತ್ತೊಂದು ಕಡೆ ಈಗ ಏನು 3.25 ಗಂಟೆಯಿಂದ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಈಗ ಸೂರಜ್ ರೇವಣ್ಣ ಅವರ ತನಿಖೆಯ ಆರಂಭದ ಹಂತ. ಒಟ್ಟಲ್ಲಿ ಈಗ FIR ದಾಖಲಾಗಿದೆ. ಇಬ್ಬರೂ ಮೇಲೂ ಕೂಡ ಇಲ್ಲಿ FIR ದಾಖಲಾಗಿರುವಂಥದ್ದು. ಒಬ್ಬರನ್ನೊಬ್ಬರು ಆರೋಪ ಮಾಡಿಕೊಂಡಿರೋದು ಶಿವಕುಮಾರ್ ಎಂಬಾತ ಸೂರಜ್ ರೇವಣ್ಣ ಅವರ ಆಪ್ತ ಕೊಟ್ಟಿರುವಂಥ ದೂರಿನ ಅನ್ವಯ ಆತನ ಮೇಲೂ ಕೂಡ FIR ದಾಖಲಾಗಿರುವಂಥದ್ದು. ಅಂತಂದರೆ ಆತ ಏನು ಡಿಮ್ಯಾಂಡ್ ಇಟ್ಟ ಅಂಥೇಳಿ, 5 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟ ಅಂಥೇಳಿ. ಈಗ ಆತ ಏನು ಆರೋಪ ಮಾಡಿದ್ದಾನಲ್ಲ, ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಅಂಥೇಳಿ, ಅದರ ಕುರಿತಾಗಿ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಅದು ಒಂದು ವೇಳೆ ಏನಾದರೂ ಪ್ರೂವ್ ಆಯಿತು ಅಂತಂದರೆ ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಈ ಒಂದು ಕೇಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಒಂದು ವೇಳೆ ಏನಾದರೂ ಆತ ನಿಜವಾಗ್ಲೂ ಆ ಥರ ನಡೆಯದೆ ಕೇವಲ ಕೆಲಸವನ್ನು ಕೇಳಿ ಬ್ಲ್ಯಾಕ್ ಮೇಲ್ ಮಾಡಿದ್ದ ಅಂತಂದರೆ ಆಗ ಸೂರಜ್ ರೇವಣ್ಣ ಅವರ ಏನು ಕಂಪ್ಲೇಂಟ್ ಇದೆಯಲ್ಲ ಅದು ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆಗ ಬ್ಲ್ಯಾಕ್ ಮೇಲ್ ಮಾಡಿದವನಿಗೆ ಸಂಕಷ್ಟ ಎದುರಾಗುತ್ತೆ. ಒಟ್ಟಲ್ಲಿ ಈಗ ಸೂರಜ್ ರೇವಣ್ಣ ಮೇಲೆ FIR-ನಲ್ಲಿ ಹಾಕಿರುವಂಥ 377 ಆಗಿರ್ಬೋದು ಅಥವಾ ಫೈನ್ ಆರ್ಟ್ಸ್. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ 6 ಆಗಿರ್ಬೋದು, ಇವೆಲ್ಲವೂ ಕೂಡ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯದ ಕುರಿತಾಗಿರುವಂಥ ಒಂದು IPC ಸೆಕ್ಷನ್ಗಳು. ಇದೇನಾದರೂ ಕೇಸ್ ಪ್ರೂವ್ ಆಯಿತು ಅಂತಂದರೆ ವರ್ಷಾನುಗಟ್ಟಲೆ 8 ವರ್ಷ 14 ವರ್ಷ ಜೈಲು ಶಿಕ್ಷೆ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ ಇಲ್ಲಿ ರಂಜಿತ್ ಅಂತ ಹೇಳ್ಬೋದು. ಓಕೆ ದಿವಿತ್, ಇನ್ನೆಷ್ಟೊತ್ತು ವಿಚಾರಣೆ ಮಾಡ್ಬೋದು ಸೂರಜ್ ರೇವಣ್ಣ ಅವರನ್ನು? ಈಗ ಆ ಸಂತ್ರಸ್ತ ಯುವಕ ಏನಿದ್ದಾನೆ ಆತ ಎಲ್ಲಿದ್ದಾನೆ, ಏನಾದರೂ ಆ ಕುರಿತಾಗಿ ಅಪ್ಡೇಟ್ ತಮಗೆ ಸಿಗ್ತಾ ದಿವಿತ್? ಸಂತ್ರಸ್ತ ಸದ್ಯಕ್ಕೆ ಈಗ ಬೆಂಗಳೂರಿನ ಕಡೆಗೆ ಮೆಡಿಕಲ್ ಚೆಕಪ್ಗೆ ಬರ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ನಿಜಕ್ಕೂ ಸೂರಜ್ ರೇವಣ್ಣ ಅವರ ವಿಚಾರದಲ್ಲಿ ಬೆಳಗಿಂದಲೂ ಕೂಡ ಒಂದು ರೀತಿಯಲ್ಲಿ ಕುತೂಹಲದ ಗೂಡಾಗಿದೆ ರಂಜಿತ್. ಅವರ ತೋಟದ ಮನೆ ಮತ್ತೊಂದು ಕಡೆ ಮತ್ತು ರಹಸ್ಯದ ಗೂಡಾಗಿ ಈಗಲೂ ಕೂಡ ಉಳ್ಕೊಂಡಿರೋದು. ಆದರೆ ಒಂದಂತೂ ಖಚಿತ, ಅದರ ಎಕ್ಸ್ಕ್ಲೂಸಿವನ್ನು ಕೂಡ ನೋಡಿದ್ದೀರಿ, ಲೈವ್ ಕವರೇಜನ್ನು ಕೂಡ ನೋಡಿದ್ದೀರಿ. ಈಗಾಗಲೇ ಅವ್ರನ್ನ ಪೊಲೀಸರ ವಶದಲ್ಲಿ ಅವರ ವಿಚಾರಣೆ ಕೂಡ ಆಗ್ತಾ ಇದೆ. ನೆಕ್ಸ್ಟ್ ಯಾವ ಹಂತಕ್ಕೆ ಅಂದರೆ ವಿಚಾರಣೆ ಇನ್ನೂ ಎಷ್ಟೊತ್ತಾಗುತ್ತೆ, ಏನೆಲ್ಲ ಈಗಾಗಲೇ ಆಗ್ತಾ ಇದೆ, ಮುಂದಿನ ಹಂತದ ನಿರ್ಧಾರಗಳನ್ನು ಏನು ತೆಗೆದುಕೊಳ್ತಾರೆ ಪೊಲೀಸ್ನವರು, ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ನಾವು ಕೂಡ ಇಲ್ಲೇ ಇದ್ದೀವಿ ರಿಪಬ್ಲಿಕ್ ಕನ್ನಡ, ಬೆಳಗ್ಗೆಯಿಂದ ಇಲ್ಲಿವರೆಗೂ ಪೂರ್ತಿ ಕವರೇಜನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ರಂಜಿತ್. ಓಕೆ ದಿವಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನಷ್ಟು ಮಾಹಿತಿಗಾಗಿ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು ದಿವಿತ್. ಪ್ರಜ್ವಲ್ ಪೆನ್ ಡ್ರೈವ್ ಕಿಚ್ಚು ವ್ಯಾಪಿಸಿದಾಗಿನಿಂದ ರೇವಣ್ಣ ಕುಟುಂಬಕ್ಕೆ ಒಂದಾದ ಮೇಲೊಂದರಂತೆ ಸಂಕಷ್ಟಗಳು ಎದುರಾಗ್ತಾನೆ ಇವೆ. MLC ಸೂರಜ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಸಲಿಂಗ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ ಸೂರಜ್ ರೇವಣ್ಣ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ರೇವಣ್ಣ ಕುಟುಂಬಕ್ಕೆ ಸಂಕಷ್ಟಗಳ ಸರಮಾಲೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ. ಪ್ರಜ್ವಲ್ ರೇವಣ್ಣ ಬಳಿಕ ಸೂರಜ್ ವಿರುದ್ಧ FIR.
ಪ್ರಜ್ವಲ್ ಪೆನ್ ಡ್ರೈವ್ ಕೋಲಾಹಲದಿಂದ ಹಿಡಿದು ಇಲ್ಲಿಯವರೆಗೂ ರೇವಣ್ಣ ಕುಟುಂಬಕ್ಕೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಿದೆ. ರೇವಣ್ಣ ಜೈಲಿಗೆ ಹೋಗಿ ಬಂದಿದ್ದಾಯ್ತು, ಪ್ರಜ್ವಲ್ ಕೂಡ ಸೆರೆಮನೆ ಸೇರಿದ್ದಾಯ್ತು. ಭವಾನಿ ರೇವಣ್ಣಗೂ ಸಂಕಷ್ಟ ತಪ್ಪಲಿಲ್ಲ. ಇದೀಗ ರೇವಣ್ಣ ಅವರ ಹಿರಿಯ ಪುತ್ರ ಸೂರಜ್ ವಿರುದ್ಧ ಸಲಿಂಗಕಾಮ ಅಂದ್ರೆ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. ಎಂಎಲ್ಸಿ ಸೂರಜ್ ರೇವಣ್ಣಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಎಂದು ಕಾರ್ಯಕರ್ತನ ವಿರುದ್ಧ ಸೂರಜ್ ಆಪ್ತ ಶಿವಕುಮಾರ್ ಹೊಳೆ ನರಸೀಪುರ ಪೊಲೀಸರಿಗೆ ದೂರು ಕೊಟ್ಟಿದ್ದರು. ಆದ್ರೀಗ ಬ್ಲಾಕ್ ಮೇಲ್ ಆರೋಪಕ್ಕೆ ಸಂತ್ರಸ್ತ ಪ್ರತ್ಯಾರೋಪ ಮಾಡಿದ್ದಾರೆ. ಸೂರಜ್ ರೇವಣ್ಣ ವಿರುದ್ಧ ಸಲಿಂಗಕಾಮದ ಆರೋಪ ಮಾಡಿದ್ದಾರೆ. ಜೂನ್ 16ರಂದು ತೋಟದ ಮನೆಯಲ್ಲಿ ದೌರ್ಜನ್ಯವೆಸಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ಬಗ್ಗೆ ಗೃಹ ಸಚಿವ ಹಾಸನ ಎಸ್ಪಿ ಸಿಎಂ ಸಿದ್ದರಾಮಯ್ಯ ಅವರಿಗೂ ಇಮೇಲ್ ಮೂಲಕ ಸಂತ್ರಸ್ತ ದೂರು ನೀಡಿದ್ದಾರೆ. ನಾನು ಹಾಸನ ಎಸ್ಪಿ ಆಫೀಸ್ಗೆ ಮತ್ತೆ ಇಮೇಲ್ ಮುಖಾಂತರನೇ ಹಾಕಿರೋದು. ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ತೋರಿಸ್ತೀನಿ. ಸಂತ್ರಸ್ತ ಸೂರಜ್ ಮಾತನಾಡಿದ್ದು ಎನ್ನಲಾದ ಆಡಿಯೋ ರಿಲೇ. ಸೂರಜ್ ಬ್ಲಾಕ್ ಮೇಲ್ ಆರೋಪ ಬೆನ್ನಲ್ಲೇ ಆಡಿಯೋ ಬಾಂಬ್ ಸ್ಫೋಟವಾಗಿದೆ. ಸಂತ್ರಸ್ತ ಸೂರಜ್ ಮಾತನಾಡಿದ್ದು ಎನ್ನಲಾದ ಆಡಿಯೋ ಹೊರಬಿದ್ದಿದೆ. ಆಡಿಯೋದಲ್ಲಿ ನಡೆದ ಘಟನೆ ಬಗ್ಗೆ ಮಾತುಕತೆಯಾಗಿದ್ದು ಏನೇನು ಮಾತಾಡಿದ್ರು ಅಂತ ನೀವೇ ಕೇಳಿ. ಇವಾಗ ಅವರು ಮೊದಲೇ ಬೈದಲ್ಲ ಅವ್ರ ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳುವ ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಏನ್ ಮಾಡ್ಲಿ ನೀವ್ ಹೇಳಿ. ಸ್ವಲ್ಪ ಅಮೌಂಟ್ ಕೊಟ್ಟು ಕಳಿಸ್ತೀನಿ. ಅದೇ ನನ್ ಮರ್ಯಾದೆ ಹೋಗುತ್ತಲ್ಲ ಹಂಗೆಲ್ಲ ಮಾಡಕ್ ಇಲ್ಲ. ಯಾರು ಮರಿದ್ರು ಹೋಗಲ್ಲ ಕಣೋ, ಏನು ಆಗಲ್ಲ, ಯಾರಿಗೂ ಗೊತ್ತಿಲ್ಲ. ತಾನೇ ವಿಷಯ ಸುಮ್ಮನೆ ಬಿಟ್ಟು ಬಿಡ್ಬೇಕು. ಆಡಿಯೋ ಜೊತೆ ವಾಟ್ಸ್ಆಪ್ ಚಾಟ್ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸಂತ್ರಸ್ತ ಯುವಕ ತನ್ನ ಅಳಲು ತೋಡಿಕೊಂಡ ಮೆಸೇಜ್ ಹಾಗೂ ವಾಯ್ಸ್ ಕಾಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸೂರಜ್ ವಿರುದ್ಧ ಸಂತ್ರಸ್ತ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯದ ಅಡಿ ಹೊಳೆ ನರಸೀಪುರ ಠಾಣೆಗೆ ಅಧಿಕೃತ ದೂರು ಕೊಟ್ಟಿದ್ದಾರೆ. ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಯಾವುದೇ ಕ್ಷಣದಲ್ಲಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವಾಗ ಸೂರಜ್ ರೇವಣ್ಣ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಯಿತು, ಸೂರಜ್ ರೇವಣ್ಣ ಅವರು ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಅವರು ಮಾತನಾಡ್ತಾ, ನನ್ನ ಮೇಲೆ ಷಡ್ಯಂತ್ರ ಆಗಿದೆ, ಕಾನೂನಿಗೆ ನಾನು ತಲೆಬಾಗುತ್ತೇನೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಸೂರಜ್ ರೇವಣ್ಣ ಫಸ್ಟ್ ರಿಯಾಕ್ಷನ್ ಮಾಡಿದ್ದಾರೆ. ಇದು ನನ್ನ ಕುಟುಂಬದ ವಿರುದ್ಧ ನಡೆದ ಷಡ್ಯಂತ್ರ, ಇದು ಕಾಲ ಉತ್ತರ ಕೊಡುತ್ತೆ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ ಸೂರಜ್ ರೇವಣ್ಣ. ಈ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ಯಾರ ಕೈಗೂ ಕೂಡ ಪ್ರತಿಕ್ರಿಯೆಗೆ ಸಿಕ್ಕಿರಲಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ನಮ್ಮ ಪ್ರತಿನಿಧಿಗೆ ದಿವಿತ್ ಜೊತೆಯಲ್ಲಿ ಮಾತನಾಡಿದಾಗ, ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದಾಗ ಸೂರಜ್ ರೇವಣ್ಣ ಹಿಂಗಂತ ಹೇಳಿದ್ದಾರೆ. ಹಾಗಾದ್ರೆ ಸೂರಜ್ ರೇವಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಪ್ರತಿಕ್ರಿಯೆ ಕೊಟ್ಟಂತ ಸಂದರ್ಭದಲ್ಲಿ ಅವರ ಮೇಲೆ ಬಂದಿರುವಂತ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಪ್ರಕರಣದ ಕುರಿತಾಗಿ ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಇವತ್ತು ಇದೊಂದು ಷಡ್ಯಂತ್ರ ಮಾಡಿದ್ದಾರೆ. ಈ ಷಡ್ಯಂತ್ರಕ್ಕೆ ಅವ್ರ ಕಾಲನೇ ಉತ್ತರ ಕೊಡುತ್ತೆ ಅಂತ ಹೇಳಕ್. ಇವತ್ತು ಇದೊಂದು ಷಡ್ಯಂತ್ರ ಮಾಡಿದ್ದಾರೆ. ಈ ಷಡ್ಯಂತ್ರಕ್ಕೆ ಅವ್ರ ಕಾಲನೇ ಉತ್ತರ ಕೊಡುತ್ತೆ ಅಂತ ಹೇಳಕ್. ಇವತ್ತೇನು ಆರೋಪ ಮಾಡಿದ್ದಾರೆ, ಇವತ್ತೇನು ಅಲ್ಲಿ FIR ಕೂಡ ಆಗಿದೆ. ಇವತ್ತು ನಮ್ಮ ಕಾನೂನಿನ ಒಂದು ವ್ಯವಸ್ಥೆ ಮೇಲೆ ನಂಗೆ ನಂಬಿಕೆ ಇದೆ. ನಮ್ಮ ನಾಡಿನ ಕಾನೂನಿಗೆ ನಾನು ತಲೆಬಾಗ್ತೀನಿ, ನಂಗೆ ಗೊತ್ತಿದೆ. ಯಾರು ಎಷ್ಟು ಬೇಕಾದ್ರೂ ಷಡ್ಯಂತ್ರ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಆದರೆ ನಮ್ಮ ಕುಟುಂಬ ಇವತ್ತೇನು ನಾವು ರಾಜಕೀಯವಾಗಿ ಆಗ್ಬೋದು ಅಥವಾ ಜನಾನುರಾಗಿ ಇವತ್ತೇನು ಸೇವೆ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದು ಮುಂದೆನೂ ಕೂಡ ವ್ಯಕ್ತಿ ಬಂದಿದ್ದು ನಿಜನಾ? ಮುಂದೆನೂ ಕೂಡ ವ್ಯಕ್ತಿ ಬಂದಿದ್ದು ನಿಜ.